ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ನಾಡಿದ್ದು ಬುಧವಾರದಿಂದ ಸರ್ಕಾರಿ ವೈದ್ಯರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹೊರರೋಗಿಗಳ ವಿಭಾಗವನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ನಾಡಿದ್ದಿನಿಂದ ಒಪಿಡಿ ಸೇವೆ ಸಿಗೋದು ಬಹುತೇಕ ಅನುಮಾನ ಆಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ಜೊತೆ ನಡೆಸಿದ 2 ಹಂತದ ಸಭೆ ವಿಫಲ ಆಗಿದ್ದು ತುರ್ತು ಸೇವೆ ಮಾತ್ರ ಅಂತ ಪೋಸ್ಟರ್ ಅಂಟಿಸಿರುವ ವೈದ್ಯರ ಸಂಘ ಪ್ರತಿಭಟನೆಗೆ ಸಜ್ಜಾಗಿದೆ. ವೈದ್ಯರ ಬೇಡಿಕೆ ಮತ್ತು ಔಷಧಿ ಕೊರತೆ ವಿಚಾರ ವಿಧಾನ ಪರಿಷತ್ನಲ್ಲೂ ಪ್ರಸ್ತಾಪ ಆಯಿತು. ಮಾರ್ಚ್ 11ರಿಂದ ರಾಜ್ಯಾದ್ಯಂತ ವೈದ್ಯರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಪರಿಷತ್ನಲ್ಲಿ ಧನಂಜಯ ಸರ್ಜಿ ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧ ಕೊರತೆ ಆಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು. ಮುಂದಿನ ತಿಂಗಳ ಒಳಗೆ ಎಲ್ಲವೂ ಪರಿಹಾರ ಆಗುತ್ತೆ ಅಂತಲೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿರುವ ಸಿಲ್ಕ್ ಫ್ಯಾಕ್ಟರಿ ಜಾಗದಲ್ಲಿ ಸ್ಟೇಡಿಯಂ ಮಾಡೋದಿಲ್ಲ ಅಂತ ಸದನದಲ್ಲಿ ರೇಷ್ಮೆ ಸಚಿವ ವೆಂಕಟೇಶ್ ತಿಳಿಸಿದ್ದಾರೆ. ಬಜೆಟ್ ಅಧಿವೇಶನದ 2ನೇ ದಿನವಾದ ಇವತ್ತು ವಿಧಾನಸಭೆಯಲ್ಲಿ ರೇಷ್ಮೆ ಫ್ಯಾಕ್ಟರಿ ಜಾಗದಲ್ಲಿ ಸ್ಟೇಡಿಯಂ ಮಾಡ್ತಾರೆ ಅನ್ನೋ ವಿಚಾರವನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದರು. ಯಾವುದೇ ಕಾರಣಕ್ಕೂ ಸ್ಟೇಡಿಯಂ ಮಾಡಬಾರ್ದು, ರೇಷ್ಮೆ ಫ್ಯಾಕ್ಟರಿ ಮುಚ್ಚಬಾರ್ದು ಅಂತ ಒತ್ತಾಯಿಸಿದರು. ಇದಕ್ಕೆ ಉತ್ತರಿಸಿರುವ ರೇಷ್ಮೆ ಸಚಿವರು ಅಧಿಕಾರಿಗಳ ಅಚಾತುರ್ಯದಿಂದ ಹೀಗಾಗಿದೆ, ಆ ವಿಚಾರವನ್ನು ಕೈಬಿಡ್ತೀವಿ ಅಂತ ಹೇಳಿದ್ದಾರೆ.